ಓಕೆ, ಈ ಕ್ಲಾಸಲ್ಲಿ ನಾವು ಬಕ್ಸಾರ್ ಕದನದ ಬಗ್ಗೆ ಮಾತಾಡ್ತಾ ಬರೋಣ. ಸೊ ಈ ಹಿಂದಿನ ಕ್ಲಾಸಲ್ಲಿ ನಾವು ಪ್ಲಾಸಿ ಕದನ ಆಯಿತು. ಸೊ ಪ್ಲಾಸಿ ಕದನದ ನಂತರದಲ್ಲಿ ಅಂದರೆ ಅದರ ಮುಂದುವರೆದ ಭಾಗ ಅಂತಂದರೆ ಬಕ್ಸಾರ್ ಕದನ. ಸೊ ಹಾಗಿದ್ಮೇಲೆ ಬಕ್ಸಾರ್ ಕದನ ಯಾಕೆ ಆಯಿತು ಅಂತ ನೋಡೋಕ್ಕಿಂತ ಮುಂಚೆ ನಾನು ಈ ಹಿಂದಿನ ಕ್ಲಾಸಲ್ಲಿ ಹೇಳಿದೆ ಪ್ಲಾಸಿ ಕದನದಲ್ಲಿ ಯಾವ ರೀತಿ ಪ್ಲಾಸಿ ಕದನ ಆಯಿತು. ಪ್ಲಾಸಿ ಕದನದಲ್ಲಿ ಬಂಗಾಳದ ಒಬ್ಬ ನವಾಬನನ್ನಾಗಿ ಮೀರ್ ಜಾಫರ್ನನ್ನು ತೆಗೆದು ಮೀರ್ ಕಾಸಿಮ್ನನ್ನು ಆಯ್ಕೆ ಮಾಡಿದ್ರು ಅನ್ನೋದನ್ನು ನಾನು ಈ ಹಿಂದಿನ ಕ್ಲಾಸಲ್ಲಿ ನೋಡ್ತಾ ಬಂದೆವು. ಸೊ ನೀವು ಅದನ್ನೇನಾದರೂ ನೋಡಿಲ್ಲ ಅಂತಂದರೆ ಫಸ್ಟು ಪ್ಲಾಸಿ ಕದನ ನೋಡಿಕೊಂಡು ಆಮೇಲೆ ಬಕ್ಸಾರ್ ಕದನವನ್ನು ನೋಡ್ಕೊಳ್ರಿ. ಓಕೆ, ಸೊ ಈ ಬಕ್ಸಾರ್ ಕದನದಲ್ಲಿ ಬರುವಂಥ ಮುಖ್ಯ ಪಾತ್ರಗಳು ಇವರಿಷ್ಟು ಜನ: ಸರ್ ಹೆಕ್ಟರ್ ಮನ್ರೋ, ಆಮೇಲೆ ರಾಬರ್ಟ್ ಕ್ಲೈವ್ ಬರ್ತಾನೆ, ಲಾಸ್ಟ್ ಕ್ಲೈಮ್ಯಾಕ್ಸಿಗೆ ಕ್ಲೈವ್ ಬರ್ತಾನೆ. ಸೊ ಇವರು ಬ್ರಿಟಿಷರಿಂದ ಬರುವಂಥ ಎರಡು ಮುಖ್ಯ ಪಾತ್ರಗಳು ಈ ಕದನದಲ್ಲಿ. ಸೊ ಇನ್ನು ಅಂತಂದರೆ ಈ ಕಡೆ ಮೀರ್ ಕಾಸಿಮ್, ಆಮೇಲೆ ಎರಡನೇ ಶಾ ಆಲಂ, ಆಮೇಲೆ ಔದ್ನ ನವಾಬನಾದಂತಹ ಶುಜ್ ಉದ್ದೌಲನ್ ಅವನು ಏನು ಮಾಡ್ತಾರೆ ಅಂತಂದರೆ ಇವರು ಈ ಯುದ್ಧದಲ್ಲಿ ಒಂದು ಪ್ರಮುಖವಾದಂತಹ ಪಾತ್ರಗಳು. ಓಕೆ, ಇನ್ನು ಬಕ್ಸಾರ್ ಕದನ ಹೇಗೆ ಪ್ರಾರಂಭವಾಯಿತು ಅನ್ನೋದನ್ನು ನೋಡೋಣ. ಸೊ ಪ್ಲಾಸಿ ಕದನದಲ್ಲಿ ಏನಾಯಿತು ಕ್ಲೈಮ್ಯಾಕ್ಸಲ್ಲಿ ಅಂತಂದರೆ ಮೀರ್ ಜಾಫರ್ನನ್ನು ಏನು ಮಾಡಿದರು ಅಂತಂದರೆ ಪ್ರಾರಂಭದಲ್ಲಿ ಬಂಗಾಳದ ಒಬ್ಬ ನವಾಬನನ್ನಾಗಿ ಆಯ್ಕೆ ಮಾಡ್ತಾರೆ. ಇವನಿಂದ ಏನಾಗುತ್ತೆ ಅಂತಂದರೆ ಬ್ರಿಟಿಷರಿಗೆ ಏನು ಹೇಳ್ತಾರಲ್ಲ ಬ್ರಿಟಿಷರು, ಅದನ್ನು ಇವನು ಗೊಂಬೆ ಥರ ತಲೆ ಅಲಾಡಿಸ್ಬಿಟ್ಟು ಏನು ಮಾಡ್ತಾನೆ ಅಂದರೆ ಬ್ರಿಟಿಷರ ಒಂದು ಮಾತುಗಳನ್ನು ಕೇಳ್ತಾನೆ. ಸೊ ಆಮೇಲೆ ಎಷ್ಟೆಲ್ಲ ಇವನಿಂದ ಉಪಯೋಗ ಆಗ್ತಾವಲ್ಲ ಅದೆಲ್ಲ ಉಪಯೋಗವನ್ನು ತಗೊಂಡು ಕೊನೆಗೆ ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ ಮೀರ್ ಜಾಫರ್ನನ್ನು ಅಸಮರ್ಥ ಅಂತೇಳಿ ಘೋಷಣೆ ಮಾಡಿ ಮೀರ್ ಜಾಫರ್ನ ಅಳಿಯನಾದಂತಹ ಮೀರ್ ಕಾಸಿಮ್ನನ್ನು ಬಂಗಾಳದ ನವಾಬನನ್ನಾಗಿ ಆಯ್ಕೆ ಮಾಡ್ತಾರೆ. ಓಕೆ, ಇಷ್ಟು ಏನಾಗಿತ್ತು ಅಂದರೆ ಪ್ಲಾಸಿ ಕದನದ ಒಂದು ಕ್ಲೈಮ್ಯಾಕ್ಸ್ ಆಗಿತ್ತು. ಸೊ ಇವಾಗ ಬಂಗಾಳದ ನವಾಬ ಯಾರಾದರೂ ಆಗಿದ್ದರೆ ಮೀರ್ ಕಾಸಿಮ್ ಅನ್ನೋನು ಏನಾಗಿರ್ತಾನೆ ಅಂತಂದರೆ ಇವಾಗ ಬಂಗಾಳದ ನವಾಬನಾಗಿರ್ತಾನೆ. ಸೊ ಇವರು ಏನು ಅಂದ್ಕೊಂಡು ಈ ಮೀರ್ ಕಾಸಿಮ್ನನ್ನು ಆಯ್ಕೆ ಮಾಡಿರ್ತಾರೆ ಅಂತಂದರೆ ಸೊ ಮೀರ್ ಜಾಫರ್ ಥರ ಇವನು ಕೂಡ ನಾವು ಹೇಳಿದ್ದೆಲ್ಲ ಕೆಲಸ ಮಾಡ್ತಾರೆ, ಸೊ ಇವನಿಂದ ನಾವು ಉಪಯೋಗ ತಗೋಬೋದು ಅಂಥೇಳಿ ಈ ಒಂದು ಉದ್ದೇಶದಿಂದ ಏನು ಮಾಡ್ತಾರೆ ಅಂತಂದರೆ ಮೀರ್ ಕಾಸಿಮ್ನನ್ನು ಬಂಗಾಳದ ಒಬ್ಬ ನವಾಬನನ್ನಾಗಿ ಆಯ್ಕೆ ಮಾಡ್ತಾರೆ. ಸೊ ಇವನು ಏನು ಮಾಡ್ತಾನೆ ಅಂತಂದರೆ ಪ್ರಾರಂಭದಲ್ಲಿ ಏನು ಮಾಡ್ತಾನೆ ಅಂತಂದರೆ ಬ್ರಿಟಿಷರು ಅನ್ಕೊಂಡಾಗಿನೇ ಏನು ಮಾಡ್ತಾನೆ ಕೆಲಸ ಮಾಡ್ತಾನೆ. ಸೊ ಅವ್ರು ಹೇಳಿದ ಆದೇಶವನ್ನು ಎಲ್ಲನೂ ಪಾಲನೆ ಮಾಡ್ತಾನೆ. ಸೊ ಇವನನ್ನು ನವಾಬನನ್ನಾಗಿ ಆಯ್ಕೆ ಮಾಡಿದ ತಕ್ಷಣ ಏನು ಮಾಡ್ತಾನೆ ಅಂತಂದರೆ ಇವನು ಬ್ರಿಟಿಷರಿಗೆ ನವಾಬನನ್ನಾಗಿ ಆಯ್ಕೆ ಮಾಡಿದ ಒಂದು ಖುಷಿಗೋಸ್ಕರ ಏನು ಮಾಡ್ತಾರೆ ಅಂತಂದರೆ 20 ಲಕ್ಷ ರೂಪಾಯಿಯನ್ನು ಬ್ರಿಟಿಷರಿಗೆ ಕೊಡ್ತಾನೆ. ಆಮೇಲೆ ಬಂಗಾಳದ ಕೆಲವು ಪ್ರಮುಖವಾದಂಥ ಪ್ರದೇಶಗಳನ್ನು ಕೂಡ ಏನು ಮಾಡ್ತಾನೆ ಅಂತಂದರೆ ಬ್ರಿಟಿಷರಿಗೆ ಇವನು ಬಿಟ್ಟುಕೊಡ್ತಾನೆ. ಸೊ ಏನು ಮಾಡ್ತಾನೆ ಅಂದರೆ ಪ್ರಾರಂಭದಲ್ಲಿ ಇಷ್ಟು ಏನು ಮಾಡ್ತಾನೆ ಅಂತಂದರೆ ಮೀರ್ ಕಾಸಿಮ್ ಬ್ರಿಟಿಷರಿಗೆ ಸಹಾಯವನ್ನು ಮಾಡ್ತಾನೆ, ಅವರ ಆದೇಶಗಳನ್ನು ಏನು ಮಾಡ್ತಾನೆ ಅಂತಂದರೆ ಪಾಲಿಸ್ತಾನೆ. ಸೊ ಇದೇ ಏನಾಗುತ್ತೆ ಅಂತಂದರೆ ಸ್ವಲ್ಪ ದಿನಗಳವರೆಗೆ ಮುಂದುವರಿತೈತಿ. ಸೊ ಇದು ಮುಂದುವರೆದ ನಂತರದಲ್ಲಿ ಏನಾಗುತ್ತೆ ಅಂತಂದರೆ ಇವನು ತುಂಬ ಸಮರ್ಥನಾದಂಥ ಒಬ್ಬ ನವಾಬ್ ಆಗಿರ್ತಾನೆ. ತುಂಬ ಚೆನ್ನಾಗಿ ಆಡಳಿತ ಮಾಡುವಂಥ ಒಂದು ಎಬಿಲಿಟಿ ಈ ಮೀರ್ ಕಾಸಿಮ್ ಹತ್ರ ಇರುತ್ತೆ. ಸೊ ಆ ರೀತಿ ಸಾಮರ್ಥ್ಯ ಇರೋರು ಯಾರೇ ಆಗಿದ್ರು ಕೂಡ ಸ್ವಲ್ಪ ದಿನದವರೆಗೂ ಅದನ್ನು ಸಹಿಸ್ಕೋತಾರೆ. ಸೊ ಇವನಿಗೆ ಏನಾಗುತ್ತೆ ಅಂತಂದರೆ ಇದೇ ರೀತಿ ಏನಾಗುತ್ತೆ ಅಂತಂದರೆ ಬ್ರಿಟಿಷರ ಎಲ್ಲ ಆದೇಶಗಳು ಒಂಥರ ಇರಿಟೇಟ್ ಆಗ್ತವೆ. ಸೊ ಏನಪ್ಪ ಇವ್ರ ಮಾತು ಕೇಳೋದು ಅಂತ ಹೇಳಿ. ಸೊ ಇಂಥ ಸಂದರ್ಭದೊಳಗೆ ಏನಾಗುತ್ತೆ ಅಂತಂದರೆ ಮೀರ್ ಕಾಸಿಮ ಒಂದು ಗಮನ ಮಾಡ್ತಾನೆ, ಏನು ಯೋಚನೆಗಳನ್ನು ಮಾಡ್ತಾನೆ. ಸೊ ಅವನ ಒಂದು ನವಾಬನ ಆಗಿರೋಂಥ ಒಂದು ಆಡಳಿತ ವ್ಯವಸ್ಥೆಯೊಳಗೆ ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ ತುಂಬ ಹೆಚ್ಚು ಅವ್ರು ಏನು ದಸ್ತಕಗಳ ಒಂದು ಅಧಿಕಾರ ಪಡೆದಿರ್ತಾರಲ್ಲ, ಸೊ ಆ ಅಧಿಕಾರವನ್ನು ತುಂಬಾ ದುರುಪಯೋಗ ಪಡ್ಕೋತಾರೆ. ತುಂಬಾ ಏನು ಮಾಡ್ತಾರೆ ಅಂತಂದರೆ ದುರುಪಯೋಗ ಪಡ್ಕೋತಾರೆ. ಅಂದರೆ ಕಡಿಮೆ ತೆರಿಗೆನೇ ಇಲ್ದೇ ಇವ್ರಿಗೆ ವ್ಯಾಪಾರ ಮಾಡುವಂಥ ಅಧಿಕಾರ ಆ ದಸ್ತಕ ಕೊಟ್ಟಿರೋದ್ರಿಂದ ಸೊ ಇವ್ರು ಏನು ಮಾಡ್ತಾರೆ ಅಂತಂದರೆ ಅದನ್ನು ತುಂಬ ದುರುಪಯೋಗ ಮಾಡ್ಕೋತಾರೆ. ಆಮೇಲೆ ಸ್ಥಳೀಯರಿಗೆ ಏನು ಮಾಡ್ತಾರೆ ಅಂತಂದರೆ ಇದನ್ನು ಶೋಷಣೆಯನ್ನಾಗಿ ಮಾಡ್ತಾರೆ. ಸೊ ಇವರಿಗೆ ದಸ್ತಗಳನ್ನು ಕೊಟ್ಟರೂ ಕೂಡ ಇವ್ರು ಏನು ಮಾಡ್ತಾರೆ ಅಂತಂದರೆ ಅದನ್ನ ಕಡಿಮೆ ಇದರಲ್ಲಿ ತಗೊಂಡ್ಕೊಂಡು ಸ್ಥಳೀಯರಿಗೆ ಹೆಚ್ಚಿನ ಒಂದು ಬೆಲೆಯೊಳಗೆ ಮಾರಾಟವನ್ನು ಮಾಡ್ತಾರೆ. ಸೊ ಇದನ್ನು ವಿರೋಧಿಸ್ತಾ ಬರ್ತಾನೆ ಯಾರು, ಮೀರ್ ಕಾಸಿಮ್.
ಸೊ ಹೀಗಿರ್ತಿರ್ಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ ಈ ರೀತಿ ದಸ್ತಕಗಳ ದುರುಪಯೋಗ ಆಗೋದ್ರಿಂದ ಸ್ಥಳೀಯ ಪ್ರಜೆಗಳಿಗೆ ಮೋಸ ಆಗುತ್ತೆ. ಸೊ ಹಾಗಾಗಿನೇ ಇವರು ಹೇಳಿದ್ರು ತಿದ್ಕೊಳ್ಳೋದಿಲ್ಲ ಅಂಥೇಳಿ ಮೀರ್ ಕಾಸಿಮ್ ಏನು ಮಾಡ್ತಾನೆ ಅಂತಂದರೆ ತನ್ನ ಸಾಮ್ರಾಜ್ಯದೊಳಗನೆ ಯಾರು ತೆರಿಗೆ ಕಟ್ಟಕ್ಕೆ ಹೋಗ್ಬೇಡ್ರಿ, ಸುಂಕ ಮುಕ್ತ ಒಂದು ವ್ಯಾಪಾರ ವ್ಯವಸ್ಥೆಯನ್ನು ಜಾರಿಗೆ ತಂದುಬಿಡ್ತಾನೆ. ಸೊ ಬ್ರಿಟಿಷರು ತೆರಿಗೆ ಕಟ್ಟೋ ಆಗಿಲ್ಲ. ಸೊ ಬ್ರಿಟಿಷರಿಂದ ಆಗುವಂಥ ಈ ಶೋಷಣೆಯನ್ನು ಹೋಗಲಾಡಿಸಲು ಸ್ಥಳೀಯ ಪ್ರಜೆಗಳು ಏನು ಮಾಡ್ರಿ ಅಂತಂದರೆ ನೀವು ತೆರಿಗೆಯನ್ನು ಕೊಡ್ಲಿಕ್ಕೆ ಹೋಗ್ಬೇಡ್ರಿ, ನೀವು ಕೂಡ ಮುಕ್ತ ವ್ಯಾಪಾರವನ್ನು ನೀವು ಮಾಡ್ರಿ ಅಂಥೇಳಿ ಏನಾಗ್ತೈತಿ ಅಂತಂದರೆ ಘೋಷಣೆ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ನವಾಬನ ಸ್ಥಳೀಯ ಪ್ರಜೆಗಳಿಗೆ ಹೆಲ್ಪ್ ಆಗುತ್ತೆ. ಸೊ ಇವರು ಕೂಡ ತೆರಿಗೆ ಇಲ್ಲದೇ ವ್ಯಾಪಾರ ಮಾಡೋದ್ರಿಂದ ಸ್ಥಳೀಯ ಪ್ರದೇಶದ ಜನರು ಮತ್ತು ಬ್ರಿಟಿಷರ ನಡುವೆ ಒಂದು ವ್ಯಾಪಾರದ ಸ್ಪರ್ಧೆ ಇವರಿಬ್ಬರ ನಡುವೆ ಉಂಟಾಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಬ್ರಿಟಿಷರಿಗೆ ನಷ್ಟ ಆಗುತ್ತೆ. ಸೊ ವ್ಯಾಪಾರಕ್ಕೋಸ್ಕರ ಇವರೇ ಪರಸ್ಪರ ಸ್ಪರ್ಧೆ ಮಾಡಿದರೆ ಬ್ರಿಟಿಷರಿಗೆ ವ್ಯಾಪಾರದಲ್ಲಿ ಲಾಭ ಸಿಗೋದಿಲ್ಲ. ಸೊ ಇದರಿಂದ ಏನಾಗುತ್ತೆ ಅಂದರೆ ಬ್ರಿಟಿಷರಿಗೆ ನಷ್ಟ ಉಂಟಾಗುತ್ತೆ. ಸೊ ಈ ರೀತಿ ಮೀರ್ ಕಾಸಿಮ್ ಮತ್ತು ಬ್ರಿಟಿಷರ ನಡುವೆ ಭಿನ್ನಾಭಿಪ್ರಾಯಗಳು ಏನಾಗ್ತವೆ ಅಂದರೆ ಮೂಡ್ತಾ ಬರ್ತವೆ. ಇದು ಒಂದು ಪ್ರಮುಖವಾದಂಥ ಕಾರಣ ಆಗುತ್ತೆ. ಸೊ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಇಂಗ್ಲಿಷ್ ವ್ಯಾಪಾರಿಗಳು ಅಥವಾ ಗುಮಾಸ್ತರು ಅಥವಾ ಇಂಗ್ಲಿಷ್ ಕಂಪನಿಯ ಒಬ್ಬರು ನೌಕರರು ಏನು ಮಾಡ್ತಾರೆ ಅಂತಂದರೆ ಇವ್ರಿಗೆ ವ್ಯಾಪಾರದಲ್ಲಿ ರಿಯಾಯಿತಿ ಇದ್ದರೂ ಕೂಡ ಇವ್ರು ಏನು ಮಾಡ್ತಾರೆ ಅಂತಂದರೆ ಆ ರಿಯಾಯಿತಿಗಳನ್ನು ಪಡೆದುಕೊಂಡು ಇವರಿಗೆ ಯಾರಾದರೂ ಅಪೋಸಿಟ್ ಆಗಿ ವ್ಯಾಪಾರಿಗಳು ಅಪೋಸಿಟ್ ಆಗಿ ನಿಂತರೆ ಅವರನ್ನ ಏನು ಮಾಡ್ತಾರೆ ಅಂತಂದರೆ ಅವರದೇ ಆದಂತಹ ಕೋರ್ಟ್ಗಳಲ್ಲಿ ಜನರಿಗೆ ಶಿಕ್ಷೆಯನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ ನವಾಬಗಿನಿಗೆ ಅಂತಂದರೆ ಅಥವಾ ಮೀರ್ ಕಾಸಿಮ್ ಇದರಿಂದ ಏನಾಗ್ತಾನೆ ಅಂತಂದರೆ ಈ ಒಂದು ಬಂಗಾಳದ ಒಂದು ಪ್ರದೇಶಕ್ಕೆ ನಾನು ನವಾಬ, ಸೊ ನಾನು ರಾಜ, ಸೊ ನನ್ನ ಒಂದು ಪ್ರದೇಶದಲ್ಲಿ ಜನರಿಗೆ ಶಿಕ್ಷೆಯನ್ನು ಕೊಡೋದಕ್ಕೆ ಇವ್ರಿಗೇನಿರಲ್ಲ ಅಂತಂದರೆ ಅರ್ಹತೆ ಇಲ್ಲ. ಸೊ ಇವ್ರು ಯಾಕೆ ಶಿಕ್ಷೆಯನ್ನು ಕೊಡ್ತಾರೆ? ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಮೀರ್ ಕಾಸಿಮ್ ಏನು ಮಾಡ್ತಾರೆ ಅಂದರೆ ಬಂಗಾಳದ ಒಂದು ಪ್ರಾಂತ್ಯಕ್ಕೆ ನಾನೊಬ್ಬ ಸ್ವತಂತ್ರ ರಾಜ್ಯ, ನಾನೊಬ್ಬ ಸ್ವತಂತ್ರ ದೊರೆ ಅಂತೇಳಿ ಏನು ಮಾಡ್ತಾನೆ ಅಂದರೆ ಘೋಷಣೆಯನ್ನು ಮಾಡ್ತಾನೆ. ಸೊ ಇವನು ಘೋಷಣೆಯನ್ನು ಮಾಡ್ಕೊಂಡಾದ್ಮೇಲೆ ಬ್ರಿಟಿಷರು ಕೊಡುವಂಥ ಆದೇಶಗಳನ್ನು ಇವನೇನು ಮಾಡೋಂಗಿಲ್ಲ ಅಂತಂದರೆ ಪಾಲನೆ ಮಾಡೋದಿಲ್ಲ, ಅವುಗಳನ್ನೆಲ್ಲವನ್ನು ಕೂಡ ನಿರಾಕರಣೆ ಮಾಡ್ತಾನೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಮೀರ್ ಕಾಸಿಮ್ನನ್ನು ಆಯ್ಕೆ ಮಾಡಿರೋ ಒಂದು ಉದ್ದೇಶ ಮೀರ್ ಜಾಫರ್ ಥರ ಇವನು ತಲೆ ಅಲ್ಲಾಡಿಸ್ತಾನೆ, ಆಮೇಲೆ ಇವನಿಂದ ನಾವೇನು ಹೇಳಿದ ಕೆಲಸವನ್ನು ಕೂಡ ಮಾಡ್ತಾನೆ ಅನ್ನೋ ಉದ್ದೇಶಕ್ಕೆ ಮೀರ್ ಕಾಸಿಮ್ನನ್ನು ಇವ್ರು ಏನು ಮಾಡಿರ್ತಾರೆ ಆಯ್ಕೆ ಮಾಡಿರ್ತಾರೆ. ಸೊ ಇವನು ಅವ್ರು ಹೇಳಿದ ಮಾತೇ ಕೇಳಿಲ್ಲ ಅಂದ ತಕ್ಷಣ ಅವ್ರು ಏನು ಮಾಡ್ತಾರೆ ಅಂತಂದರೆ ಈ ಮೀರ್ ಕಾಸಿಮ್ನನ್ನು ನೀನು ಸಾಕಿಳಿ, ನೀ ನವಾಬನಾಗಿದ್ದು, ಸೊ ನೀನು ಏನು ಮಾಡ್ತಾರೆ ಅಂತಂದರೆ ನೀನು ಬಂಗಾಳದ ನವಾಬನಲ್ಲ, ಸೊ ನೀನು ಬೇಡ ಅಂಥೇಳಿ ಮೀರ್ ಕಾಸಿಮ್ನನ್ನು ಆ ಜಾಗದಿಂದ ತೆಗೆದು ಹಾಕ್ತಾರೆ. ಆ ಜಾಗಕ್ಕೆ ಅವರ ಮಾತನ್ನು ಕೇಳ್ತಿದ್ದಂತಹ ಮೀರ್ ಜಾಫರ್ನನ್ನ ಏನು ಮಾಡ್ತಾರೆ ಅಂತಂದರೆ ವಾಪಸ್ ನೀನು ಏನಾಗು ಅಂತಂದರೆ ಬಂಗಾಳದ ನವಾಬನ ಆಗು ಅಂಥೇಳಿ ಅವನನ್ನು ವಾಪಸ್ ಬಂಗಾಳದ ನವಾಬನನ್ನಾಗಿ ಮಾಡ್ತಾರೆ. ಸೊ ಇದರ ಖುಷಿಗೆ ಏನಾಗ್ತಾನೆ ಅಂತಂದರೆ ಇವನು ಬ್ರಿಟಿಷರಿಗೆ ಅವರ ಎಲ್ಲ ಆದೇಶಗಳನ್ನು ಮತ್ತೆ ಇವನು ಕೇಳ್ತಾನೆ. ಸೊ ಒಂಥರ ಕೈಗೊಂಬೆ ಥರ ಇವನು ಏನು ಮಾಡ್ತಾನೆ ಅಂತಂದರೆ ಆಡಳಿತ ಮಾಡೋಕ್ಕೋಸ್ಕರ ಹ್ಞೂ ಅಂತೇಳಿ ಏನು ಮಾಡ್ತಾನೆ ಅಂದರೆ ಅವರ ಮಾತನ್ನು ಕೇಳ್ತಾನೆ. ಸೊ ಈ ರೀತಿ ಏನಾಗುತ್ತೆ ಅಂದರೆ ಮೀರ್ ಕಾಸಿಮ್ನ ಒಂದು ಆಡಳಿತ ಅಥವಾ ನವಾಬನಾಗುವ ಅಧಿಕಾರವನ್ನು ಕಳೆದುಕೊತಾನೆ. ಸೊ ಇವನು ಈ ಅಧಿಕಾರವನ್ನು ಕಳೆದುಕೊಂಡಾದ್ಮೇಲೆ ಬ್ರಿಟಿಷರ ವಿರುದ್ಧ ನಿಲ್ತಾನೆ. ಓಕೆ, ಈ ನವಾಬನ ಪಟ್ಟವನ್ನು ಪಡೆಯೋಗೋಸ್ಕರ ಬ್ರಿಟಿಷರ ವಿರುದ್ಧ ನಾನು ಯುದ್ಧ ಮಾಡಿ ಈ ನವಾಬ್ ಪ್ರದೇಶವನ್ನು ಅಥವಾ ಈ ಬಂಗಾಳ ಪ್ರದೇಶವನ್ನು ನಾನೇನು ಮಾಡ್ತೀನಿ ಪಡಿತೀನಿ ಅಂತ ಹೇಳಿ ಇವನು ಯುದ್ಧ ಮಾಡೋಕ್ಕೆ ಸ್ವಲ್ಪ ಮೈಂಡಲ್ಲಿ ಯೋಚನೆ ಮಾಡ್ತಾನೆ. ಸೊ ಅದರಿಂದಾಗಿ ಏನು ಮಾಡ್ತಾನೆ ಅಂತಂದರೆ ಮೀರ್ ಕಾಸಿಮ್ ಇವನಿಗೆ ಸೈನ್ಯ ಬಲ ಇರೋದಿಲ್ಲ ಆ ಟೈಮ್ನಲ್ಲಿ, ಆದರೆ ಇವನಿಗೆ ತುಂಬಾ ಸಪೋರ್ಟ್ ಆಗಿರುತ್ತೆ. ತುಂಬಾ ಇವನ ಸಾಮ್ರಾಜ್ಯದಲ್ಲಿ ತುಂಬಾ ಏನಿರ್ತದೆ ಅಂದರೆ ಸಪೋರ್ಟ್ ಇರ್ತಾರೆ ಎಲ್ಲರೂ ಕೂಡ. ಯಾಕೆ ಅಂತಂದರೆ ಬ್ರಿಟಿಷರಿಂದ ಆಗುವಂಥ ಶೋಷಣೆ ಅವನ ಪ್ರದೇಶದಲ್ಲಿರುವಂಥ ವ್ಯಾಪಾರಿಗಳಿಗೆ ತೆರಿಗೆಯನ್ನು ಇವನೇನು ಮಾಡತ್ತಾನೆ, ನೀವು ತೆರಿಗೆ ಕಟ್ಟಬೇಡ್ರಿ, ತೆರಿಗೆ ಮುಕ್ತ ವ್ಯಾಪಾರ ಮಾಡಿರಿ ಅಂತೇಳಿ ಹೇಳೋದ್ರಿಂದ ಈ ಎಲ್ಲ ವ್ಯಾಪಾರಿಗಳು ಇವನಿಗೆ ಸಪೋರ್ಟ್ ಮಾಡೋದಕ್ಕೆ ಇವನು ತುಂಬ ಒಳ್ಳೆಯವನಿದ್ದಾನೆ, ಸೊ ಇವನು ನಮ್ಮ ಪರವಾಗಿ ಆಡಳಿತ ಮಾಡ್ತಿದ್ದಾನೆ, ಸೊ ಅಂಥೇಳಿ ಏನು ಮಾಡ್ತಾರೆ ಅಂತಂದರೆ ವ್ಯಾಪಾರಿಗಳು ಆಮೇಲೆ ಆ ಪ್ರದೇಶದ
ತುಂಬ ಉದ್ಯೋಗಸ್ಥರಾಗಲಿ ಅಥವಾ ಪ್ರಜೆಗಳಾಗಲಿ ಈ ಮೀರ್ ಕಾಸಿಮ್ಗೆ ಸಹಾಯ ಮಾಡಲು ಒಪ್ಕೋತಾರೆ. ಓಕೆ, ಆಮೇಲೆ ಇವನು ಏನು ಮಾಡ್ತಾನೆ ಅಂತಂದರೆ, ನಾನು ಒಬ್ಬನೇ ಹೋಗೋಕ್ಕೆ ಆಗೋದಿಲ್ಲ ಅಥವಾ ನನ್ನ ಸಾಮ್ರಾಜ್ಯದ ಪ್ರಜೆಗಳಿಂದ ಹೋಗಿ ನಾನು ಬ್ರಿಟಿಷರ ವಿರುದ್ಧ ಯುದ್ಧ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಇವನೇನು ಮಾಡ್ತಾನೆ ಅಂತಂದರೆ, ಮೊಘಲ ದೊರೆ ಆದಂತಹ 2ನೇ ಶಾ ಆಲಂ ನನ್ನನ್ನು ಏನು ಮಾಡ್ತಾನೆ, ನಾನು ಬ್ರಿಟಿಷರ ವಿರುದ್ಧ ಯುದ್ಧ ಮಾಡ್ತಿದ್ದೀನಿ, ನನಗೆ ಸಹಾಯ ಮಾಡಿ ಅಂದಾಗ ಈ ಮೊಘಲ ದೊರೆ ಒಪ್ಕೋತಾನೆ, ಎಸ್ ನಾನು ಬರ್ತೀನಿ ಅಂಥೇಳಿ. ಆಮೇಲೆ ಔದ್ ಒಂದು ಪ್ರದೇಶದ ನವಾಬನಾದಂತಹ ಶುಜ್ ಉದ್ದೌಲನನ್ನು ಕೂಡ ಏನು ಮಾಡ್ತಾನೆ ಅಂತಂದರೆ ಸಹಾಯವನ್ನು ಕೇಳ್ತಾನೆ. ಸೊ ಇವನು ಕೂಡ ಆ ಸಹಾಯಕ್ಕೆ ಒಪ್ಕೋತಾನೆ. ಆಮೇಲೆ ಸ್ಥಳೀಯ ವ್ಯಾಪಾರಿಗಳು ಕೂಡ ಇವನಿಗೆ ಸಪೋರ್ಟ್ ಮಾಡ್ತಾರೆ. ಆಮೇಲೆ ವಿವಿಧ ಕಸಬುದಾರರು ಅಥವಾ ಉದ್ಯೋಗಿಗಳು ಏನು ಮಾಡ್ತಾರೆ ಅಂತಂದರೆ ನವಾಬನಿಗೆ ಏನು ಮಾಡ್ತಾರೆ, ಯುದ್ಧ ಮಾಡೋದಕ್ಕೆ ನಾವು ಸಹಾಯ ಮಾಡ್ತೀವಿ ಅಂಥೇಳಿ ಪ್ರೋತ್ಸಾಹವನ್ನು ನೀಡ್ತಾರೆ. ಸೊ ಇದೇ ಒಂದು ಪ್ರೋತ್ಸಾಹದ ಆಧಾರದ ಮೇಲೆ ಮೀರ್ ಕಾಸಿಮ್ ಏನು ಮಾಡ್ತಾನೆ ಅಂತಂದರೆ 1764 ಬಕ್ಸಾರ್ ಎಂಬ ಪ್ರದೇಶದಲ್ಲಿ ಇವನು ಯುದ್ಧವನ್ನು ಮಾಡ್ತಾನೆ. ಸೊ ಹಾಗಾಗಿನೇ ಈ ಒಂದು ಯುದ್ಧಕ್ಕೆ ಬಕ್ಸಾರ್ ಯುದ್ಧ ಅಂಥೇಳಿ ಕರೀತಾರೆ, ಬಕ್ಸಾರ್ ಕದನ ಅಂಥೇಳಿ ಕರೀತಾರೆ. ಓಕೆ, ಯಾವಾಗ ಪ್ರಾರಂಭ ಆಯಿತು ಅಂದರೆ 1764 ಒಳಗೆ ಏನಾಗುತ್ತೆ ಅಂತಂದರೆ ಈ ಒಂದು ಯುದ್ಧ ನಡೆಯುತ್ತೆ. ಸೊ ಒಂದು ವಿಶೇಷ ಏನಪ್ಪ ಅಂತಂದರೆ, ಈ ಬಕ್ಸಾರ್ ಕದನ ಕೇವಲ ಒಂದೇ ದಿನ ನಡೆಯುತ್ತೆ, 1 ಡೇ ಶೋ. ಇದು ಒಂದೇ ದಿನ ಯುದ್ಧ ನಡೀತೈತಿ. ಸೊ ಈ ಒಂದು ಯುದ್ಧದೊಳಗೆ ಮೀರ್ ಕಾಸಿಮ್ನ ಕಡೆ ಒಟ್ಟು 50,000 ಸೈನಿಕರು ಇರ್ತಾರೆ. ಒಟ್ಟು 50,000 ಸೈನಿಕರು. ಇವ್ರು ಏನು ಮಾಡಿರ್ತಾರೆ ಅಂದರೆ ಇದ್ರಾಗ ಎಲ್ಲರೂ ಇರ್ತಾರೆ ಸಂಯುಕ್ತವಾಗಿ. ಇದರಲ್ಲಿ ಎಲ್ಲರೂ ಇರ್ತಾರೆ ಸಂಯುಕ್ತವಾಗಿ. ಅಂದರೆ ಆಲಂ ಶಾಹನ ಕಡೆ ಇದ್ದವರಾಗಿರ್ಬೋದು ಅಥವಾ ಈ ಔದ್ ಪ್ರದೇಶದ ಜುಶ್ ಉದ್ದೌಲನ ಕಡೆ ಆಗಿರ್ಬೋದು, ಆಮೇಲೆ ಸ್ಥಳೀಯರಾಗಿರ್ಬೋದು, ವ್ಯಾಪಾರಿಗಳಾಗಿರ್ಬೋದು, ಇವರೆಲ್ಲರೂ ಸೇರಿ 50,000 ಸೈನಿಕರು ಮೀರ್ ಕಾಸಿಮ್ನ ಕಡೆ ಇರ್ತಾರೆ. ಹೆಕ್ಟರ್ ಮಂಡ್ರೋ ಅಂದರೆ ಬಂಗಾಳದ ಈ ಪ್ರದೇಶವನ್ನು ನೋಡಿಕೊಳ್ಳೋ ಸಲುವಾಗಿ ಈ ಒಂದು ಬ್ರಿಟಿಷರ ಸೈನಿಕರ ಮುಂದಾಳತ್ವವನ್ನು ಯಾರು ವಹಿಸಿರ್ತಾರೆ ಅಂತಂದರೆ ಅವಾಗ ಹೆಕ್ಟರ್ ಮಂಡ್ರೋ ಎಂಬವನು ಏನು ಮಾಡಿರ್ತಾನೆ ಅಂತಂದರೆ ಅದರ ಮುಂದಾಳತ್ವವನ್ನು ವಹಿಸ್ಕೊಂಡಿರ್ತಾನೆ. ಇವನ ಹತ್ರ 7,072 ಜನ ಸೈನಿಕರು ಇರ್ತಾರೆ. ಆಮೇಲೆ 20 ಬಂದೂಕುಗಳು ಇರ್ತವೆ ಇವನ ಹತ್ರ. ಸೊ ಹಾಗಾಗಿನೇ ಏನಾಗುತ್ತೆ ಅಂತಂದರೆ ಯುದ್ಧ ಪ್ರಾರಂಭ ಆಗುತ್ತೆ. ಕೇವಲ 1 ದಿನದ ಯುದ್ಧ ಇದು. ಸೊ 1 ದಿನದ ಯುದ್ಧದೊಳಗೆ ಏನಾಗುತ್ತೆ ಅಂತಂದರೆ ಮೀರ್ ಕಾಸಿಮ್ನ ಕಡೆ ಇದ್ದಂಥ 50,000 ಸೈನಿಕರಲ್ಲಿ 2,000 ಜನ ಏನು ಮಾಡ್ತಾರೆ ಅಂತಂದರೆ ಸಾಯ್ತಾರೆ. ಆಮೇಲೆ 847 ಜನ ಹೆಕ್ಟರ್ ಮಂಡ್ರೋ ಕಡೆ ಇರುವಂಥ ಸೈನಿಕರು ಸತ್ತೋಗ್ಬಿಡ್ತಾರೆ. ಸೊ ಇಷ್ಟಾದರೂ ಕೂಡ ಯುದ್ಧ ಮುಂದುವರಿಬಹುದಾಗಿತ್ತು. ಸೊ ಈ ಒಂದು ಯುದ್ಧದೊಳಗೆ ಏನು ಮಾಡ್ತಾರೆ ಅಂತಂದರೆ ಇಷ್ಟು ಜನ ಸಾವಿಗೆ ಈಡಾಗ್ತಾರೆ. ಆಮೇಲೆ ಇದರಿಂದ ಏನಾಗ್ತಾನೆ ಅಂದರೆ ಮೀರ್ ಕಾಸಿಮ ಭಯಭೀತನಾಗ್ತಾನೆ. ಸೊ ಆ ಯುದ್ಧ ಭೂಮಿಯಿಂದ ಇವನು ಏನು ಮಾಡಿಬಿಡ್ತಾನೆ ಅಂತಂದರೆ ಓಡೋಗ್ಬಿಡ್ತಾನೆ. ಮೀರ್ ಕಾಸಿಮ ಓಡೋಗ್ಬಿಡ್ತಾನೆ. ಓಕೆ, ಇವನು ಯುದ್ಧ ಭೂಮಿಯಿಂದ ಓಡಿ ಹೋಗ್ತಾನಲ್ಲ, ವಾಪಸ್ ಇವನು ಯಾರ ಕಣಿಗೂ ಸಿಗೋದೇ ಇಲ್ಲ. ಅತಿ ಕಡು ಬಡತನವನ್ನು ಇವನಿಗೆ ತಿನ್ನಕ್ಕೆ ಅಣ್ಣನು ಗತಿ ಇಲ್ಲದೆ ಇರುವಂಥ ಒಂದು ಪರಿಸ್ಥಿತಿಯನ್ನು ಇವನು ಅನುಭವಿಸಿ ಕೊನೆಯ ಉಸಿರನ್ನು ಮೀರ್ ಕಾಸಿಮ್ ಹೇಳ್ತಾನೆ. ಓಕೆ, ಮೀರ್ ಕಾಸಿಮ್ ಯುದ್ಧ ಭೂಮಿಯಿಂದ ಓಡಿ ಹೋಗೋದ್ರಿಂದನೇ ಏನಾಗುತ್ತೆ ಅಂತಂದರೆ ಈ ಒಂದು ಯುದ್ಧ ಆ 1 ದಿನದ ಯುದ್ಧವಾಗಿ ಆಗ್ಬಿಡ್ತೈತಿ. ಸೊ ಆಮೇಲೆ ಇವನನ್ನು ನಂಬಿ ಬಂದಂತಹ 2ನೇ ಶಾ ಆಲಂ ಆಮೇಲೆ ಔದ್ನ ನವಾಬನಾದಂತಹ ಶುಜ್ ಉದ್ದೌಲ್ ಏನು ಮಾಡ್ತಾರೆ ಅಂತಂದರೆ ಬ್ರಿಟಿಷರಿಗೆ ಶರಣಾಗಿಬಿಡ್ತಾರೆ. ಸೊ ಓಕೆ, ನಾವು ನಿಮಗೆ ಶರಣಾಗಿಬಿಡ್ತೀವಿ, ನೀವು ನಮಗೆ ಏನು ಮಾಡಬೇಡ್ರಿ ಅಂಥೇಳಿ ಬ್ರಿಟಿಷರಿಗೆ ಇವ್ರು ಏನಾಗ್ತಾರೆ ಅಂತಂದರೆ ಶರಣಾಗಿಬಿಡ್ತಾರೆ. ಓಕೆ, ಇವರಿಬ್ಬರನ್ನ ಹಿಡ್ಕೊಂಡು ಹೋಗ್ತಾರೆ ಅವರು. ಓಕೆ, ಇವರಿಬ್ಬರನ್ನ ಹಿಡ್ಕೊಂಡು ಹೋಗಿ ಕೇಳ್ತಾರೆ, ಏನ್ರಪ್ಪ ನಿಮ್ಮೇನು ಕತ್ತಿ ನಿಮ್ಮದು, ಅವನಿಗೆ ಯಾಕೆ ಹೆಲ್ಪ್ ಮಾಡೋಕ್ಕೆ ಹೋಗಿದ್ರಿ? ಸೊ ಅಂತ ಹೇಳಿಬಿಡ್ತಾರೆ. ನಾವು ಏನು ಮಾಡೋಣ ಅಂತಂದರೆ ಒಂದು ಒಪ್ಪಂದ ಮಾಡ್ಕೊಳ್ಳೋಣ, ನಮ್ಗೇನು ಮಾಡಬೇಡ್ರಿ ನೀವು. ಸೊ ಈ ಒಪ್ಪಂದದ ಪ್ರಕಾರ ನಾವು ನಿಮ್ಗೆ ಏನು ಕೇಳ್ತಿರಲ್ಲ ಅದನ್ನು ನಾವು ಕೊಡ್ತೀವಿ, ನಮಗೆ ಏನು ಮಾಡೋಕ್ಕೆ ಹೋಗ್ಬೇಡ್ರಿ ಅಂಥೇಳಿ ಏನು ಮಾಡ್ತಾರೆ ಅಂತಂದರೆ ಒಬ್ಬ ರಾಜನ ಒಂದು ಮಧ್ಯಸ್ಥಿಕೆಯನ್ನು ತರ್ತಾರೆ. ಇವರಿಬ್ಬರು ಸೇರಿಬಿಟ್ಟು ಒಬ್ಬ ರಾಜನನ್ನು ಮಧ್ಯಸ್ಥಿಕೆ ತರ್ತಾನೆ. ಅವನೇ ಸಿತಾಬ್ ರಾಯ್ ಎಂಬ ರಾಜನನ್ನು ಕರ್ಕೊಂಡ್ಬಂದ್ಬಿಟ್ಟು ಇವನ ಮಧ್ಯಸ್ಥಿಕೆಯ ಮೇಲೆ ಏನು ಮಾಡ್ತಾರೆ ಅಂತಂದರೆ 17
1765ರಲ್ಲಿ ಒಂದು ಒಪ್ಪಂದವನ್ನು ಮಾಡ್ಕೋತಾರೆ. ಆ ಒಪ್ಪಂದವೇ ಅಲಹಾಬಾದಲ್ಲಿ ಆಗೋದ್ರಿಂದ ಅಲಹಾಬಾದ್ ಒಪ್ಪಂದ ಅಂತ ಹೇಳಿ ಏನು ಮಾಡ್ತಾರೆ ಅಂದರೆ ಒಪ್ಪಂದವನ್ನು ಮಾಡಿಕೊಂಡು ನಮಗೇನು ಮಾಡಬೇಡ್ರಿ ಅಂತ ಹೇಳಿ ಈ ಒಂದು ಯುದ್ಧವನ್ನು ನಿಲ್ಲಿಸ್ತಾರೆ 1765ರಲ್ಲಿ. ಓಕೆ, ಆ ಯಾವ ಒಂದು ಒಪ್ಪಂದದ ಆಧಾರದ ಮೇಲೆ ಬಕ್ಸರ್ ಕದನ ನಿಂತು ಹೋಯಿತು ಅಂತಂದರೆ ಅದು ಅಲಹಾಬಾದ್ ಒಪ್ಪಂದವಾಯಿತು. ಓಕೆ, ಯಾವ ರಾಜನ ಮಧ್ಯಸ್ಥಿಕೆಯಲ್ಲಿ ಅಂತಂದರೆ ಸಿತಾಬ್ ರಾಯ್ನ ಒಂದು ಮಧ್ಯಸ್ಥಿಕೆಯಲ್ಲಿ ಈ ಒಂದು ಒಪ್ಪಂದವನ್ನು ರಾಬರ್ಟ್ ಕ್ಲೈವ್ ಮಾಡ್ಕೊತಾರೆ. ಸೊ ಹಾಗಿದ್ಮೇಲೆ ಈ ಒಂದು ಒಪ್ಪಂದದೊಳಗೆ ಏನೇನು ಇರ್ತವೆ, ಯಾಕೆ ಬ್ರಿಟಿಷರು ಇದನ್ನು ಒಪ್ಕೊಂಡ್ರು, ಆಮೇಲೆ ಈ ಯುದ್ಧದ ಒಂದು ಪರಿಣಾಮಗಳು ಏನು ಅಂತ ನೋಡೋದಾದರೆ, ಈ ಒಂದು ಒಪ್ಪಂದದ ಪ್ರಕಾರ ಬಂಗಾಳದಲ್ಲಿ 2 ಥರ ದ್ವಿಪೌರತ್ವದ ಒಂದು ಆಡಳಿತ ವ್ಯವಸ್ಥೆ ಏನಾಗುತ್ತೆ ಅಂತಂದರೆ ಬರುತ್ತದೆ. ಓಕೆ, ದ್ವಿಪೌರತ್ವದ ಒಂದು ಆಡಳಿತ ವ್ಯವಸ್ಥೆ ಬರ್ತೈತಿ. ಸೊ ಅದನ್ನು 2 ಭಾಗ ಮಾಡ್ತಾರೆ. ಒಂದು ಕಂದಾಯ ವಸೂಲಿ ಮಾಡುವ ಅಧಿಕಾರ, ಆಮೇಲೆ ಇನ್ನೊಂದು ಆಡಳಿತಾತ್ಮಕ ಅಧಿಕಾರ. ಸೊ ಈ ರೀತಿ 2 ಅಧಿಕಾರಗಳು ಏನಾಗ್ತವೆ ಅಂತಂದರೆ ಬಂಗಾಳದಲ್ಲಿ ಆಡಳಿತ ವ್ಯವಸ್ಥೆ ಸ್ಟಾರ್ಟ್ ಆಗ್ತೈತಿ. ಸೊ ಇದರಲ್ಲಿ ಕಂದಾಯ ವಸೂಲಿ ಮಾಡುವ ಅಧಿಕಾರವನ್ನು ಯಾರು ಪಡಿತಾರೆ ಅಂತಂದರೆ ಬ್ರಿಟಿಷರು ಪಡಿತಾರೆ. ಸೊ ಇವ್ರಿಗೆ ಬೇಕಿರೋದು ಅದೇ, ಕೇವಲ ಸಂಪತ್ತನ್ನು ಕ್ರೋಢೀಕರಣ ಮಾಡ್ಕೊಳ್ಳೋದು. ಆಡಳಿತಾತ್ಮಕ ಅಧಿಕಾರ ಅಂತಂದರೆ ನ್ಯಾಯವನ್ನು ಒದಗಿಸ್ಕೋದು, ಆಮೇಲೆ ಕಾನೂನುಗಳನ್ನು ರೂಪಣೆ ಮಾಡುವುದು. ಸೊ ಇಂಥ ಕೆಲಸಗಳು ಯಾರಿಗೆ ಸಿಗ್ತಾವೆ ಅಂತಂದರೆ ಬಂಗಾಳದ ನವಾಬನಿಗೆ ಸಿಗ್ತವೆ. ಸೊ ಈ ರೀತಿ ಏನು ಮಾಡ್ತಾರೆ ಅಂತಂದರೆ ಬಂಗಾಳದಲ್ಲಿ ಕಂದಾಯ ವಸೂಲಿ ಮಾಡುವಂಥ ಅಧಿಕಾರವನ್ನು ಪಡಿತಾರೆ. ಕಂದಾಯ ವಸೂಲಿ ಮಾಡುವ ಅಧಿಕಾರ. ಸೊ ಈ ಒಂದು ಅಧಿಕಾರವನ್ನೇ ಏನಂತ ಕರಿತೀವಿ ಅಂತಂದರೆ ದಿವಾನಿ ಹಕ್ಕು. ಸೊ ಓಕೆ, ಬ್ರಿಟಿಷರಿಗೆ ದಿವಾನಿ ಹಕ್ಕನ್ನು ಕೊಟ್ಟವ್ರು ಯಾರಪ್ಪ ಅಂತಂದರೆ 2ನೇ ಶಾ ಆಲಂ ಅನ್ನೋನು ಏನು ಮಾಡ್ತಾನೆ ಅಂತಂದರೆ ಬ್ರಿಟಿಷರಿಗೆ ದಿವಾನಿ ಹಕ್ಕನ್ನು ಕೊಡ್ತಾನೆ. ಈ ಹಕ್ಕಿನ ಪ್ರಕಾರ ಇವರು ಏನು ಮಾಡ್ತಾರೆ ಅಂತಂದರೆ ಬಂಗಾಳದಲ್ಲಿ ಆಮೇಲೆ ಬಿಹಾರದಲ್ಲಿ ಇವರು ತುಂಬ ಪ್ರದೇಶದಲ್ಲಿ ಕಂದಾಯ ಅಥವಾ ತೆರಿಗೆಯನ್ನು ವಸೂಲಿ ಮಾಡುವಂಥ ಒಂದು ಅಧಿಕಾರವನ್ನು ಬ್ರಿಟಿಷರು ಪಡಿತಾರೆ. ಆಮೇಲೆ ಏನು ಮಾಡ್ತಾರೆ ಅಂತಂದರೆ ಬ್ರಿಟಿಷರು ಏನು ಮಾಡ್ತಾರೆ ಅಂತಂದರೆ 2ನೇ ಶಾ ಆಲಂಗೆ ವಾರ್ಷಿಕವಾಗಿ ಅಂದರೆ ಒಂದು ವರ್ಷದಾಗೆ ನಿನಗೆ ನಾವು 26 ಲಕ್ಷ ರೂಪಾಯಿ ಕೊಡ್ತೀವಿ, ಬಂಗಾಳದ ಸಂಪೂರ್ಣ ಹಕ್ಕನ್ನು ನೀನು ನಮಗೆ ಬಿಟ್ಟು ಕೊಡು ಅಂತ ಹೇಳಿ ಏನು ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಈ ಒಂದು ಒಪ್ಪಂದದಲ್ಲಿ ಅವನು ವಾರ್ಷಿಕವಾಗಿ 26 ಲಕ್ಷ ರೂಪಾಯಿಯನ್ನು ಪಡೆದು ಬಂಗಾಳದ ಸಂಪೂರ್ಣ ಅಧಿಕಾರವನ್ನು ಬ್ರಿಟಿಷರಿಗೆ ಬಿಟ್ಟು ಕೊಡ್ತಾನೆ. ಸೊ ಹಾಗಾಗಿನೇ ಇವಾಗ ಏನಾಯಿತು, ಬಂಗಾಳದ ಎಲ್ಲ ಅಧಿಕಾರ ಬ್ರಿಟಿಷರ ಕೈಗೆ ಹೋಗ್ಬಿಡುತ್ತೆ. ಬಂಗಾಳದ ಎಲ್ಲ ಅಧಿಕಾರ ಯಾರಿಗೆ ಹೋಗುತ್ತೆ, ಇವಾಗ ಬ್ರಿಟಿಷರ ಕೈಗೆ ಹೋಗ್ಬಿಡುತ್ತೆ. ಆಮೇಲೆ 2ನೇ ಶಾ ಆಲಂ ಆಯ್ತಾ, ಇನ್ನೊಬ್ಬ ಸಿಕ್ಕೊಂಡಿರ್ತಾನಲ್ಲ ಹೌದಾ ನವಾಬ, ಯಾರು, ಸುಜ್ ಉದ್ದೌಲ್. ಇವನು ಕೇಳ್ತಾರೆ, ಏನಪ್ಪ ನಿಂದೇನು, ನೀನು ಯಾಕೆ ಹೆಲ್ಪ್ ಮಾಡಕ್ಕೆ ಹೋಗಿದ್ದಿ ಅಂಥೇಳಿ ಇವನನ್ನು ಕೇಳಿದಾದ್ಮೇಲೆ ಸೊ ಇವನು ಕೂಡ ಹೆದರ್ಕೊಂಡು ಏನೋ ಒಪ್ಪಂದಕ್ಕೆ ಅಗ್ರಿ ಮಾಡ್ಕೊಂಡಿರ್ತಾನೆ. ಓಕೆ, ಈ ಒಂದು ಒಪ್ಪಂದದ ಪ್ರಕಾರ ಇವನೇನು ಮಾಡ್ಕೊಂಡಿರ್ತಾರೆ, ಔದ್ ಪ್ರದೇಶವನ್ನು ಬ್ರಿಟಿಷರು ವಶಪಡಿಸ್ಕೊಂಡಿರ್ತಾರೆ. ಸೊ ಈ ಔದ್ನ ನವಾಬನ ಇವನಾಗಿರೋದ್ರಿಂದ ಇವನಿಗೆ ಏನಾಗುತ್ತೆ ಅಂತಂದ್ರೆ ಯಾವುದೇ ಪ್ರದೇಶ ಆಡಳಿತ ಮಾಡೋಕ್ಕೆ ಸಿಗೋದಿಲ್ಲ. ಸೊ ಇವನೇನು ಮಾಡ್ತಾನೆ ಅಂತಂದರೆ ಬ್ರಿಟಿಷರಿಗೆ 15 ಲಕ್ಷ ರೂಪಾಯಿ ಕೊಟ್ಟು ತನ್ನ ಔದ್ ಪ್ರದೇಶವನ್ನು ವಾಪಸ್ ಬಿಡಿಸ್ಕೋತಾನೆ. ಸೊ ಎಷ್ಟು ದುಡ್ಡು ತೊಗೊಳ್ರಿ, ನನ್ನ ಪ್ರದೇಶವನ್ನು ನನಗೆ ಬಿಟ್ಕೊಡ್ರಿ, ಆಮೇಲೆ ನಿಮಗೆ ನಾನು ಋಣಿಯಾಗಿರ್ತೀನಿ ಅಂಥೇಳಿ ಈ ಔದ್ನ ನವಾಬನಾದಂತಹ ಜುಷ್ ಉದ್ದೌಲ್ ಏನು ಮಾಡ್ತಾನೆ ಅಂತಂದರೆ ಔದ್ ಪ್ರದೇಶವನ್ನು ಬಿಡಿಸ್ಕೊತಾನೆ. ಆಮೇಲೆ ಯುದ್ಧ ಪರಿಹಾರಕ್ಕಾಗಿ ಅವನಿಗೆ ಯುದ್ಧ ಮಾಡೋಕ್ಕೆ ಸಪೋರ್ಟ್ ಮಾಡಿಯಲ್ಲ ನೀನು, ಸೊ ಆ ಯುದ್ಧದ ಒಂದು ನಷ್ಟವನ್ನು ನೀನು ತುಂಬಿಕೊಡು ಅಂತೇಳಿ 50 ಲಕ್ಷ ರೂಪಾಯಿಯನ್ನು ಬ್ರಿಟಿಷರು ಕೇಳ್ತಾರೆ. 50 ಲಕ್ಷ ರೂಪಾಯಿಯನ್ನು ಇವನು ಏನು ಮಾಡ್ತಾನೆ ಅಂತಂದರೆ ಬ್ರಿಟಿಷರಿಗೆ ಕೊಡ್ತಾನೆ. ಆಮೇಲೆ ಬ್ರಿಟಿಷರ ಸೈನಿಕರ ಒಂದು ಸೈನಿಕರ ಪಡೆ ಅಥವಾ ಒಂದು ಸೈನ್ಯವನ್ನು ಈ ಔದ್ನ ಒಂದು ಪ್ರದೇಶದಲ್ಲಿ ಬ್ರಿಟಿಷರು ಬಿಡ್ತಾರೆ. ಈ ಸೈನ್ಯದ ಎಲ್ಲ ಖರ್ಚು ಮತ್ತು ವೆಚ್ಚಗಳನ್ನು ಯಾರು ನೋಡ್ಕೋಬೇಕಾಗುತ್ತೆ ಅಂತಂದರೆ ಈ ಔದ್ನ ನವಾಬ ನೋಡ್ಕೋಬೇಕಾಗುತ್ತೆ. ಓಕೆ, ಈ ಥರ 2ನೇ ಶಾ ಆಲಂ ಮತ್ತು ಔದ್ನ ನವಾಬ ಏನು ಮಾಡ್ತಾರೆ ಅಂತಂದರೆ 1765ರಲ್ಲಿ ಒಂದು ಒಪ್ಪಂದವನ್ನು ಮಾಡಿಕೊಂಡು ಅಲಹಾಬಾದ್ ಒಪ್ಪಂದವನ್ನು ಮಾಡಿಕೊಂಡು
ಏನು ಮಾಡ್ತಾರೆ ಅಂತಂದರೆ ಈ ಬಕ್ಸಾರ್ ಕದನವನ್ನು ನಿಲ್ಲಿಸ್ತಾರೆ. ಈ ಬಕ್ಸಾರ್ ಕದನವನ್ನು ನಿಲ್ಲಿಸ್ತಾರೆ. ಇಷ್ಟು ಬಕ್ಸಾರ್ ಕದನ. ಇಷ್ಟು ಬಕ್ಸಾರ್ ಕದನ. ಸೊ ಈ ರೀತಿ ಏನು ಮಾಡ್ತಾರೆ ಅಂತಂದರೆ ಮೀರ್ ಕಾಸಿಮ್ ಒಂದು ಬಕ್ಸಾರ್ ಕದನವನ್ನು ಪ್ರಾರಂಭ ಮಾಡಿ ಅವನಿಗೆ ಸಹಾಯ ಮಾಡೋಕ್ಕೆ ಬಂದಂಥ ಎರಡನೇ ಶಾ ಆಲಂ ಮತ್ತು ಔದ್ ನವಾಬ ಜುಶ್ ಉದ್ದೌಲ್ ಈ ಒಂದು ಯುದ್ಧದೊಳಗೆ ಸಿಕ್ಕೊಂಡು ಅವರು ಪಡಬಾರದ ನೋವನ್ನು ಪಡುವ ಹಾಗೆ ಆಗಿಬಿಡುತ್ತೆ. ಸೊ ಆಮೇಲೆ ಮೀರ್ ಕಾಸಿಮ್ನ ಏನು ಮಾಡಿರ್ತಾರೆ ಅಂತಂದರೆ ಬಂಗಾಳದ ನವಾಬನನ್ನಾಗಿ ಮಾಡಿರ್ತಾರಲ್ಲ, ಅವನಿಗೆ ಇವನ ಮರಣ ನಂತರ ಅವನ ಮಗನನ್ನು ಬಂಗಾಳದ ನವಾಬನನ್ನಾಗಿ ಮಾಡ್ತಾರೆ. ಆಮೇಲೆ ಕೇವಲ ನಾಮ ಮಾತ್ರಕ್ಕಾಗಿ ನೀನು ನವಾಬನಾಗಿರು, ನಿನಗೆ ವಿಶ್ರಾಂತಿ ವೇತನವನ್ನು ನಾವು ಕೊಡ್ತೀವಿ, ನೀನು ಬಂಗಾಳದ ಸಂಪೂರ್ಣ ಆಡಳಿತ ವ್ಯವಸ್ಥೆಯನ್ನು ಕಂಪನಿಗೆ ಬಿಟ್ಟುಕೊಡು ಅಂತ ಹೇಳಿ ಏನು ಮಾಡ್ತಾರೆ ಅಂತಂದರೆ ಬ್ರಿಟಿಷರು ಹೇಳ್ಕೊಂಡು ಇದನ್ನು ಮೀರ್ ಜಾಫರ್ನ ಮಗ ಒಪ್ಕೊಂಡು ವಿಶ್ರಾಂತಿ ವೇತನವನ್ನು ಪಡಿತಾನೆ. ಓಕೆ, ಈ ರೀತಿ ಬ್ರಿಟಿಷರು ಏನು ಮಾಡ್ತಾರೆ ಅಂತಂದರೆ ವಾಣಿಜ್ಯ ಹಿತಾಸಕ್ತಿಯೊಂದಿಗೆ ಭಾರತದಲ್ಲಿ ರಾಜಕೀಯ ಒಂದು ಪರಮಾಧಿಕಾರವನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಓಕೆ, ಇಷ್ಟು ಬಕ್ಸಾರ್ ಕದನ. ಸೊ ಇನ್ನು ನಾನು ಇಲ್ಲಿವರೆಗೂ ಏನು ಒಂದು 12ರಿಂದ 13 ವಿಡಿಯೋ ಮಾಡಿದ್ದೀನಲ್ಲ, ಈ 12ರಿಂದ 13 ವಿಡಿಯೋಗಳು ಕೇವಲ 1ನೇ ಅಧ್ಯಾಯಕ್ಕೆ ನಿಮಗೆ ಸಂಬಂಧಪಟ್ಟಿದ್ದು, ಭಾರತಕ್ಕೆ ಯುರೋಪಿಯನ್ನರ ಆಗಮನಕ್ಕೆ ಸಂಬಂಧಪಟ್ಟಿದ್ದು. ಸೊ ಈ ಒಟ್ಟು 13 ವಿಡಿಯೋಗಳನ್ನು ನೋಡಿಕೊಂಡ್ರೆ ಈ ಒಂದು ಅಧ್ಯಾಯ ನಿಮಗೆ ಸಂಪೂರ್ಣವಾಗಿ ತಿಳಿತಾ ಬರುತ್ತದೆ. ಓಕೆ, ಇನ್ನು ಮುಂದಿನ 2ನೇ ಅಧ್ಯಾಯವನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾ ಬರೋಣ.